ಭಾಗ್ಯ, ನನ್ನ ಗುರ್ತ ಹಿಡಿದ್ಬಿಟ್ರ ಏನು ಹಾಗೆ ನೋಡ್ತಿದ್ದಾರೆ? ಮಿತ್ರ, ಭಾಗ್ಯ ಅಂತ ಕರೀತಿದ್ಯಲ್ಲ? ಐ ಮೀನ್ ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ, ನಿನ್ನನ್ನು ನೋಡ್ತಿದ್ರೆ ನನಗೆ ನನ್ನ ಹೆಂಡತಿ ಭಾಗ್ಯನೇ ನೆನಪಾಗ್ತದೆ. ಅವಳು ಕೂಡ ಹೀಗೆ ನಿನ್ನ ಹಾಗೆ ತುಂಬ ಒಳ್ಳೆಯವಳು. ತುಂಬ ಜವಾಬ್ದಾರಿಯಿಂದ ಇರ್ತಾಳೆ. ಮನಸ್ಸಲ್ಲಿ ಎಷ್ಟು ಭಾರ ಇದ್ರೂ ಹೊರ್ತಾಳೆ. ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಿರ್ತಾಳೆ. ಮಿತ್ರ, ಇವಾಗ ಭಾಗ್ಯ ವಿಷಯ. ಭಾಗ್ಯಲಕ್ಷ್ಮಿ ನೋಡಿದಾಗ ಭಾಗ್ಯ ನೆನಪಾದ್ಲು ಮನುಷ್ಯ. ನೆನಪಾದಾಗ ಮಾತಾಡೋದು ಕೂಡ ತಪ್ಪ. ನಾನು ಅವಳಿಗೆ ಮಾಡಿರೋ ಅನ್ಯಾಯ ಕೂಡ ನೆನಪಾಗ್ತಿದೆ. ಪಾಪ, ಅಮಾಯಕಿ ಅವಳು. ಭಾಗ್ಯಲಕ್ಷ್ಮಿ, ನನ್ನ ಹೆಂಡತಿ ಭಾಗ್ಯ ಹಾಗೆ ನೀನು ಕೂಡ ತುಂಬ ಒಳ್ಳೆಯವಳು. ಯಾವಾಗಲೂ ಹೀಗೆ ಇರು, ಯಾವತ್ತೂ ಬದಲಾಗಬೇಡ, ಸರಿನಾ? ಯಾ, ದಟ್ಸ್ ಗ್ರೇಟ್. ಹಲೋ ಮಿತ್ರ. ನಿನಗಿಲ್ಲೇನು ಕೆಲಸ? ನಿನ್ನ ಸೋ ಕಾಲ್ಡ್ ವೈಫ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಬಂದೆ. ಅಂದವಾಗಿದ್ದಾಳೆ, ಮೆಮೊರಿ ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟು ಜನರ ಮಧ್ಯ ಕೇಳಿರೋ ಪ್ರಶ್ನೆಗಳಿಗೆಲ್ಲ ಧೈರ್ಯವಾಗಿ ಉತ್ತರ ಕೂಡ ಕೊಟ್ಲು. ಚೆನ್ನಾಗೇ ಟ್ರೈನಿಂಗ್ ಕೊಟ್ಟು ಕರ್ಕೊಂಬಂದಿದ್ಯಾ. ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಬಂದೆ ಈ ಲವ್ಲಿ ಗರ್ಲ್? ಡೇಯ್, ನಿನಗೆ ಸಂಬಂಧ ಇಲ್ದಿರೋ ವಿಷಯಕ್ಕೆ ತಲೆ ಹಾಕಬೇಡ. ಮೊದಲೇ ಟೈಟ್ ಆಗಿದ್ದೀನಿ. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು. ನಾನು ಹೋಗಕ್ಕೆ ಬಂದಿಲ್ಲ ಮಿತ್ರ. ನಿನ್ನ ಬಾಡಿಗೆ ಹೆಂಡತಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೊಳಕ್ಕೆ ಅಂತ ಬಂದಿದ್ದೀನಿ. ಹಲೋ ಮಿಸಸ್ ಫೇಕ್ ಭಾಗ್ಯಾನಂದನ್, ಹೇಳು, ಎಷ್ಟು ಕೊಟ್ಟು ಬುಕ್ ಮಾಡ್ಕೊಂಡಿದ್ದ ನಿನ್ನ? ನಾಳೆ ನನಗೂ ಒಂದು ಫಂಕ್ಷನ್ ಇದೆ. ನನ್ನ ಗರ್ಲ್ ಫ್ರೆಂಡಾಗಿ ಆಕ್ಟ್ ಮಾಡಕ್ ಬರ್ತೀಯಾ? ನನ್ನನ್ನೇ ಹೊಡಿತ್ಯಾ? ಹೊಡೆಯೋದಲ್ಲ ಕಣೋ, ಸೀಳಿ ತೋರಣ ಕಟ್ತೀನಿ. ಸ್ವಂತ ದೇಶದಲ್ಲಿದ್ದಾಗ ನಿನ್ ಬುದ್ಧಿ ಬದಲಾಗ್ಲಿಲ್ಲ.
ಬೇರೆ ದೇಶಕ್ಕೆ ಬಂದ್ರೂ ನೀನ್ ಇನ್ನೂ ಸರಿ ಹೋಗಿಲ್ಲ. ನಿನಗೆ ಮನುಷ್ಯರನ್ನ ಹೇಗೆ ಗೌರವಿಸ್ಬೇಕು ಅನ್ನೋದು ಗೊತ್ತಿಲ್ಲ, ಬೇರೆಯವ್ರ ಜೊತೆ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಬೆಂಗಳೂರಿಂದ ತಲೆಮರೆಸ್ಕೊಂಡು ಓಡೋಗೋ ಪರಿಸ್ಥಿತಿ ಬಂದಿತ್ತು. ಇಲ್ಲಿಂದ ಕೂಡ ಮತ್ತೆ ಅದೇ ರೀತಿ ತಲೆಮರೆಸ್ಕೊಂಡು ಓಡೋಗೋ ಪರಿಸ್ಥಿತಿ ತಂದ್ಕೋಬೇಡ. ನೋಡು ಪ್ರವೀಣ್ ಮಿಟ್ಟಲ್, ನೀನ್ ಮುಟ್ತಿರೋದು ಮಿಂಚುಳನಲ್ಲ, ನಿನ್ನನ್ನ ಸುಟ್ಟು ಭಸ್ಮ ಮಾಡೋ ಮಿತ್ರ ಅನ್ನೋ ಅಗ್ನಿಕುಂಡನ. ಮತ್ತೆ ನನ್ನ ತಂಟೆಗೆ ಬಂದ್ರೆ, ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ಈ ಅಗ್ನಿಕುಂಡದಲ್ಲಿ ಸುಟ್ಟು ಭಸ್ಮ ಆಗ್ತೀಯಾ. ಹೋಗಿಲ್ಲಿಂದ. ಮಿತ್ರ, ತಪ್ಪು ಮಾಡ್ತಾ ಇದೀಯಾ. ನೀನು ನನ್ನ ಮೇಲೇನೆ ಕೈ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀವು ಈ ದೇಶ ಬಿಟ್ಟು ಹೋಗೋದ್ರೊಳಗೆ ಈ ಪ್ರವೀಣ್ ಮಿಟ್ಟಲ್ ಯಾರು ಅಂತ ಗೊತ್ತಾಗುತ್ತೆ. ಇವನ್ ತಂಟೆಗೆ ಯಾಕಾದ್ರೂ ಹೋದ್ನೋ ಅಂತ ಜೀವನ ಪೂರ್ತಿ ಒದ್ದಾಡಿ ಅಳೋ ಹಾಗೆ ಮಾಡ್ತೀನಿ. ಯಾರನ್ನು ಬಿಡಲ್ಲ, ಮುಖ್ಯವಾಗಿ ಇವಳನ್ನ. ನಾನಿರೋವರೆಗೂ ಇವಳನ್ನ ನೀನೇನು ಮಾಡಕ್ಕಾಗಲ್ಲ. ವಿವೇಕ್ ಅಣ್ಣ ಭಾಗ್ಯ ಅದ್ಕೆ ಹತ್ರ ಮಾತಾಡಕ್ ಹೋಗಿದ್ದಾರೆ. ಅದ್ಕೇನ್ ಕರ್ಕೊಂಡ್ ಬರ್ತಾನೋ ಇಲ್ವೋ, ಅದ್ಗೆ ಇದನ್ನೆಲ್ಲ ತಡೀತಾರೋ ಇಲ್ವೋ. ಸಂಜನಾ, ಏನು ನಿನ್ ಜೀವನದಲ್ಲಿ ಇಷ್ಟೊಂದು ಸಂತೋಷವಾಗಿರೋ ವಿಷಯ ಒಂದು ನಡೀತಾ ಇದ್ರೆ ನೀನೇನು ಸ್ವಲ್ಪನೂ ಸಂತೋಷ ಇಲ್ಲದೆ ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ನಿನಗ್ ಗೊತ್ತಲ್ವಕ್ಕ, ಮಾಮೂಲಾಗಿನೇ ಇವಳು ಜಾಸ್ತಿ ಮಾತಾಡಲ್ಲ. ಅದಕ್ಕೆ ಈಗ ಮದ್ವೆ ವಿಷಯ ಬಂದ್ಮೇಲೆ ನಾಚಿಕೆಗೆ ಇರೋ ಮಾತು ಕೂಡ ಬರ್ತಾ ಇಲ್ಲ. ಸಂಜನಾ, ನಾಚಿಕೆ ಇರ್ಲಿ, ಪರವಾಗಿಲ್ಲ, ಅದೆಲ್ಲ ಮಾತಾಡ್ದೇ ಇರೋ ಅಷ್ಟು ನಾಚಿಕೆ ಪಟ್ಕೋಬೇಡ. ಅಕ್ಕ, ಜಗದೀಶ್ವರಿ ಮನೆಯವರು ಬಂದ್ರು ಅನ್ಸುತ್ತೆ, ನಾನು ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೇಗಿದ್ಯಾ ಜಗದೀಶ್ವರಿ? ಚೆನ್ನಾಗಿದ್ದೀನಿ ಅರವಿಂದ. ವಿವೇಕ್, ಚೆನ್ನಾಗಿದ್ಯಾ? ಅಣ್ಣ, ಅದ್ಕೆ ಮನೆಗೆ ಹೋಗಿದ್ರಾ? ಏನಂದ್ರು? ಬರ್ತೀನಿ ಅಂದ್ರ? ಆ್ಯಕ್ಚುಲಿ ಅದಕ್ಕೆ ನಾನು ನೋಡೋಕ್ಕೂ ಆಗಲಿಲ್ಲ ಸಂಜನಾ. ಅದ್ಯಾಕೆ? ನೀವ್ ಹೋಗಿದ್ರಲ್ಲ, ನೋಡಕ್ ಆಗ್ಲಿಲ್ವಾ? ಈ ಕುಟುಂಬದ ಮೇಲೆ, ಈ ಮನೇಲಿರೋ ವ್ಯಕ್ತಿಗಳ ಮೇಲೆ ಜಾನುಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಸಂಜನಾ. ಅದಕ್ಕೆ ಕೋಪಕ್ಕೆ ಅದಕ್ಕೆ ನಾನು ನೋಡೋದಕ್ಕೂ ಬಿಡಲಿಲ್ಲ. ಹೌದಾ? ಮತ್ತೆ ಇವಾಗ ಏನ್ ಮಾಡೋದಣ್ಣ? ಇಲ್ಲಿವರೆಗೂ ಅದ್ಗೆ ಹೇಗೂ ಬಂದು ಎಲ್ರೂ ಹೇಗಾದ್ರೂ ಮಾಡಿ ಒಪ್ಪಿಸ್ತಾರೆ ಅಂತ, ಈ ಮದ್ವೆನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಆಸೆಯಿಂದ ಕಾಯ್ತಾ ಕೂತಿದ್ದೆ. ಇವಾಗ ಅದ್ಗೆ ಬರ್ದೇ ಹೋದ್ರೆ ಮುಹೂರ್ತ ಫಿಕ್ಸ್ ಮಾಡಿಬಿಡ್ತಾರೆ. ಅದೇನಾದರೂ ನಡೆದ್ರೆ ಖಂಡಿತವಾಗ್ಲೂ ನಾನು ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಹಾಗೆಲ್ಲ ಏನಾಗಲ್ಲ ಸಂಜನಾ. ಇಲ್ಲ ಅಣ್ಣ, ಒಂದು ಕೆಲಸ ಮಾಡೋಣ, ನನಗೆ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ಲಾ? ಹಾಗೆ ಮಾಡಿದ್ರೆ ಇಲ್ಲಿವರೆಗೂ ಬಂದಮೇಲೆ ಈ ವಿಷಯ ಹೇಳ್ತಾ ಇದೆಯಾ ಅಂತ ಎಲ್ಲರೂ ನಿನ್ನೆ ಬೈತಾರೆ. ಅದು ಅಲ್ಲದೆ ಜಗದೀಶ್ವರಿ ಆಂಟಿ ಅವ್ರ ಮುಂದೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ.
ಈ ಕಾರ್ಯಕ್ರಮ ಹೇಗಾದರೂ ಮುಗ್ದು ಹೋಗಲಿ, ಆಮೇಲೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಣ. ಏನೋ ಅಣ್ಣ, ನನಗೆ ತುಂಬ ಭಯ ಆಗ್ತಿದೆ. ಏನು ಮಾಡಿದ್ರೆ ಏನು ಅನರ್ಥಗಳಾಗತ್ತೋ ಅಂತ ತುಂಬ ಭಯ ಆಗ್ತಿದೆ. ಡೋಂಟ್ ವರಿ ಸಂಜನಾ, ನಾವೇ ಏನಾದರೂ ಮಾಡೋಣ. ಸದ್ಯಕ್ಕೆ ನೀನು ಏನೂ ಮಾತಾಡದೆ ಸುಮ್ಮನೆ ಇರು. ಕೊನೆಗೂ ಈ ವಿಷಯ ನಿಶ್ಚಿತಾರ್ಥ ಪತ್ರ ಬರ್ಸೋ ತನಕನೂ ಬಂತು. ಇನ್ನು ಈ ಮದ್ವೆ ಮುಹೂರ್ತ ಕೂಡ ಸಿಕ್ಕಿ ಇವ್ರಿಬ್ರಿಗೂ ಮದ್ವೆ ಮಾಡ್ಸಿದ್ರೆ ನಮ್ಮಿಬ್ರು ಭಾರನೂ ಮುಗ್ದೋಗುತ್ತೆ. ಸರಿಯಾಗಿ ಹೇಳ್ದೆ ಜಗದೀಶ್ವರಿ. ಎಷ್ಟೋ ವರ್ಷಗಳಿಂದ ನಮ್ ಭುಜದ ಮೇಲೆ ಇಟ್ಟಿರೋ ಈ ಭಾರನ ಇವ್ರ ಮದ್ವೆಯಿಂದ ಇಳಿಸ್ಕೋಬಹುದು. ಅಮ್ಮ, ಮದ್ವೆ ಹುಡುಗಿನ ಕೂಡ ಇಲ್ಲಿ ಕರ್ಸಿದ್ರೆ ಮುಂದಿನ ಕಾರ್ಯಕ್ರಮನ ಶುರು ಮಾಡ್ಬೋದು. ಹಾಗೆ ಆಗ್ಲಿ ಪುರೋಹಿತ್ರೆ. ಹನ್ಸಿಕಾ, ಸಂಜನನ್ ಕರ್ಕೊಂಡ್ ಬಾ. ಓಕೆ ಮಾಮ್. ಸಂಜನಾ, ನಿಂಗೋಸ್ಕರ ಎಲ್ರೂ ಕಾಯ್ತಾ ಇದಾರೆ, ಬಾ ಹೋಗೋಣ. ಬಾಬಾ ಕೂತ್ಕೋ. ಮಿತ್ರಗೆ ಅವಾರ್ಡ್ ಬಂದಿರುವಂಥ ಈ ಸಮಯದಲ್ಲಿ ಸಂಜನಾ ನಿಶ್ಚಿತಾರ್ಥ ಮುಹೂರ್ತನ ಬರೆಸ್ತಾ ಇರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಮನೆಯಲ್ಲಿ ಶುಭ ಕಾರ್ಯ ಅಂದ್ರೆ ಯಾವತ್ತೂ ಯಾರೂ ಮಿಸ್ ಆದವ್ರೇ ಅಲ್ಲ. ಮೊದಲನೇ ಸಲ ಮಿತ್ರ ಮಿಸ್ ಆಗಿದ್ದಾನೆ. ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಅರವಿಂದ. ಇನ್ ಮುಂದೆ ತುಂಬಾ ಕಾರ್ಯಕ್ರಮಗಳು ಇರುತ್ತಲ್ಲ, ಆಗೆಲ್ಲ ಅದನ್ನ ಮಿತ್ರನ್ ಕೈಲೇ ಮಾಡ್ಸಿದ್ರಾಯ್ತು. ಸರಿಯಾಗಿ ಹೇಳ್ದೆ ಜಗದೀಶ್ವರಿ. ಈಗ ಲಗ್ನ ಪತ್ರಿಕೆನ ಓದ್ತೀನಿ, ಕೇಳಿಸ್ಕೊಳ್ಳಿ. ಇಷ್ಟು ಬೆಳಗ್ಗೆ ಮನೀಷಾ ಎಲ್ಲಿ ಹೋದ್ಲು? ಇಷ್ಟು ಹೊತ್ತಾದ್ರೂ ಮನೀಷಾ ಬರಲೇ ಇಲ್ವಲ್ಲ? ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅಷ್ಟಕ್ಕೂ ಇವಳು ಎಲ್ಲಿ ಹೋದ್ಲು? ಮಿತ್ರ ಅವ್ರು ಬೇರೆ ರಾತ್ರಿ ಜಾಸ್ತಿ ಕುಡ್ದಿದ್ರು. ಅವ್ರು ಹೇಗಿದ್ದಾರೆ ಅಂತ ಹೋಗಿ ನೋಡ್ಬೇಕು. ಸ್ವಿಚ್ ಆಫ್ ಬರ್ತಿದೆ. Yes, I think your husband is in danger. You must put all your effort and save him. ಇವ್ರೇನ್ ಹೇಳ್ತಾರೋ ಅದು ಆಗೋಗ್ಬಿಡುತ್ತೆ ಮೇಡಮ್. ಸಪೋರ್ಟ್ ಅವರೇ, ಮಿತ್ರ ಅವ್ರು ಎಲ್ಲಿ ಹೋಗಿದ್ದಾರೆ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಭಾಗ್ಯಲಕ್ಷ್ಮಿ ಅವರೇ. ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಹೋಟೆಲಲ್ಲಿ ಇದ್ದಾರೇನು ಅಂತ ನಾನು ಇಲ್ಲಿಗೆ ಬಂದೆ. ಮಿತ್ರ ಸರ್, ಮನೀಷಾ ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವ್ರಿಗೆ ಏನಾಯ್ತು ಅಂತ ಗಾಬರಿ ಆಗ್ತಿದೆ ನಂಗೆ. ಭಾಗ್ಯಲಕ್ಷ್ಮಿ ಅವರೇ, ನೀವು ಸುಮ್ನೆ ಗಾಬರಿ ಆಗ್ತಾ ಇದ್ದೀರಾ. ಅವ್ರು ಎಲ್ಗೋಗಿರ್ತಾರೆ? ಎಲ್ಲೇ ಹೋಗಿದ್ರು ಮತ್ತೆ ಇಲ್ಲಿಗೆ ಬರ್ಬೇಕಲ್ವಾ? ಅವ್ರೇನ್ ಚಿಕ್ಕ ಮಕ್ಳಲ್ಲ ಬಿಡಿ.
ಈಗ ಇವ್ರಿಗೆ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ. ಮಿತ್ರ ಅವ್ರ ಅಪಾಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾರು ನಂಬಲ್ಲ. ಹೀಗೇನಪ್ಪ, ಏನ್ ಮಾಡ್ಲಿ? ಪಾಪ ಭಾಗ್ಯಲಕ್ಷ್ಮಿ ಹೇಳ್ದೆ ಬಂದ್ಬಿಟ್ಲಿ. ಅವಳು ಕೂಡ ಬಂದಿದ್ರೆ ಚೆನ್ನಾಗಿರೋದು. ಏನ್ ಚೆನ್ನಾಗಿರೋದು? ಪಾಯಸದಲ್ಲಿ ನೊಣದ ಹಾಗೆ ಪ್ರತಿ ಸಲ ನನ್ನ ನಿನ್ನ ಮಧ್ಯೆ ಬರ್ತಾನೆ ಇರ್ತಾಳೆ. ನಮ್ಮಿಬ್ರಿಗೂ ಪ್ರೈವಸಿನೇ ಕೊಡಲ್ಲ. ಪಾಪ ಇಷ್ಟು ದೂರ ಬಂದು ಇಂಥದ್ದೆಲ್ಲ ಮಿಸ್ ಆಯ್ತು ಅಂತ ಅವಳಿಗೂ ಬೇಜಾರಾಗತ್ತಲ್ವಾ? ಅವಳಿಗೆ ಬೇಜಾರಾದ್ರೆ ಆಗ್ಲಿ ಬಿಡು. ಅದಕ್ಕೆ ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋಬೇಕು? ನೋಡು ಮಿತ್ರ, ನಾವು ಟರ್ಕಿಗೆ ಬಂದಾಗಿಂದ ನಾವು ಫ್ರೀ ಆಗಿ ಮಾತಾಡಿದ್ದೇ ಇಲ್ಲ. ರಿಲ್ಯಾಕ್ಸ್ಡ್ ಆಗಿ ಟೈಮ್ ಸ್ಪೆಂಡೇ ಮಾಡಿಲ್ಲ. ಇಷ್ಟು ದೂರ ಬಂದರೂ ಕೂಡ ಯಾರೋ ಒಬ್ರು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ನನಗೆ ಪ್ರೈವಸಿ ಬೇಕು. ನಮ್ಮ ಕಾನ್ವರ್ಸೇಷನಲ್ಲಿ ಕೂಡ ಆ ಭಾಗ್ಯಲಕ್ಷ್ಮಿ ಹೆಸರು ಬರಬಾರ್ದು. ನಾವೆಲ್ಲಿದ್ದೀವಿ ಅನ್ನೋದು ಅವಳಿಗೆ ಗೊತ್ತಾಗಬಾರ್ದು. ಅದಕ್ಕೆ ನಿನ್ನ ಫೋನು ನನ್ನ ಫೋನು ಸ್ವಿಚ್ ಆಫ್ ಮಾಡಿದ್ದೀನಿ. ವಾಟ್ ಇಸ್ ದಿಸ್ ಮನೀಷಾ? ಸ್ವಿಚ್ ಆಫ್ ಯಾಕೆ ಮಾಡಿದೆ? ಪ್ಲೀಸ್ ಮಿತ್ರ, ಸ್ವಲ್ಪ ನಾನು ಹೇಳೋದನ್ನ ಕೇಳು. ನಡಿ ನಡಿ. ನೋಡು ಮಿತ್ರ, ನಾಳೆ ಪ್ಯಾರಾಸೈಲಿಂಗಿಗೆ ಹೋಗೋಣ ಮಿತ್ರ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಸಖತ್ತಾಗಿರುತ್ತೆ. ಒನ್ ಆಫ್ ಎಕ್ಸೈಟಿಂಗ್ ಮೊಮೆಂಟ್ಸ್. ಏನಂತೀಯಾ? ಸರಿ ಮನುಷ್ಯ. ಅಂದ್ರೆ ಮಿತ್ರ ಅವರು ಮನೀಷಾ ಪ್ಯಾರಾಸೈಲಿಂಗ್ ಹೋಗಿರ್ಬೋದಾ? ಸಪೋರ್ಟ್ ಅವ್ರೆ, ಇಲ್ಲಿ ಹತ್ರದಲ್ಲಿ ಪ್ಯಾರಾಸೈಲಿಂಗ್ ಎಲ್ಲಿ ನಡೆಯುತ್ತೆ? ನನ್ಗೆ ಆ ಬೀಚ್ ಬಗ್ಗೆ ಗೊತ್ತು ಭಾಗ್ಯಲಕ್ಷ್ಮಿ ಅವರೇ. ನಾವ್ ಅರ್ಜೆಂಟಾಗಿ ಅಲ್ಲಿ ಹೋಗ್ಬೇಕು. ಯಾಕೆ ಮೇಡಮ್? ಮಿತ್ರ ಅವರು ಮನೀಷಾ ಅಲ್ಲೇ ಇರ್ತಾರೆ. ಅಲ್ಲೇ ಇರ್ತಾರಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ನನಗೆ ಗೊತ್ತು ಸಪೋರ್ಟ್ ಅವ್ರೆ, ನಾವ್ ಅರ್ಜೆಂಟಾಗಿ ಈಗ ಅಲ್ಲಿಗೆ ಹೋಗ್ಬೇಕು. ಸರಿ ಸರಿ, ಗಾಬರಿ ಆಗ್ಬೇಡಿ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ. ದೀಕ್ಷಿತ್ರು ಹೇಳ್ದಾಗೆ ಮತ್ತೆ ಆ ಬೀಚಲ್ಲಿ ಹೆಂಗ್ ಸೇರಿದಾಗೆ ಮಿತ್ರ ಅವ್ರಿಗೆ ಹತ್ರದಲ್ಲೇ ಅಪಾಯ ಬೇರೆ ಬರೋ ಹಾಗಿದೆ. ಸರಿಯಾದ ಸಮಯಕ್ಕೆ ನಾನಲ್ಲಿ ಹೋಗ್ತಾ ಇದ್ರೆ ಅವ್ರನ್ನ ಕಾಪಾಡಕ್ಕಾಗಲ್ಲ. ಸಪೋರ್ಟ್ ಅವ್ರೆ, ನೀವು ಸ್ವಲ್ಪ ಸ್ಪೀಡಾಗಿ ಡ್ರೈವ್ ಮಾಡ್ತೀರಾ? ಏನ್ ಮಾಡಬೇಕು ಅಂತ ಗೊತ್ತು ತಾನೆ? ಓಕೆ ಬಾಸ್. ಗಾಳಿಲಿರೋ ಒಂದು ಪ್ರಾಣ ಗಾಳಿಲೇ ಹಾರ್ ಹೋಗ್ಬೇಕು. ಎಸ್ ಬಾಸ್. ಸರಿ, ಬೇಗ ಕೆಲಸ ಮುಗಿಸು. ನೀನು ಪ್ಯಾರಾಸೈಲಿಂಗ್ ಮುಗಿಸ್ ಬಂದಮೇಲೆ ನೀನು ಕೈಲಿ ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟ್ ರಿಂಗ್ ಹಾಕಿಸ್ಕೊಳ್ತೀನಿ.